ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳು ಪ್ರತಿನಿತ್ಯ ನಡೀತಾನೆ ಇರ್ತವೆ. ಅದರಲ್ಲೂ ಈ ಜಾತಿ ಗಣತಿ ಫೈಟ್ ಜೋರಾಗಿ ನಡೀತಾ ಇದೆ ಒಂದು ಹಂತಕ್ಕೆ. ಈಗ ಜಾತಿ ಸಮೀಕ್ಷೆಯಲ್ಲಿ ಮತ್ತೊಂದು ಮಹಾ ಎಡವಟ್ಟು ಮಾಡ್ಕೊಂಡ್ಬಿಡ್ತಾ ಕೈಕಮಲ ಜಟಾಪಟಿ ಅಂತೂ ಜೋರಾಗಿ ನಡೀತಾ ಇದೆ. ಧರ್ಮದಲ್ಲಿ ನಾಸ್ತಿಕ ಕಾಲಂ ವಿಚಾರಕ್ಕೆ ಕೇಸರಿ ಪಡೆ ಕೆಂಡ ಕಾರ್ತಾ ಇದೆ. ಜಾತಿ ಗಣತಿ ವಿಚಾರದಲ್ಲಿ ಮತ್ತೊಂದು ಎಡವಟ್ಟಾಯ್ತಾ? ಹಾಗಾದ್ರೆ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದ್ಯಾಕೆ ಧರ್ಮದ ಕಾಲಂ? ಜಾತಿ ಗಣತಿ ಕಾಲಂನಲ್ಲಿ ನಾಸ್ತಿಕ ಅಂತ ಬರೆಸೋದಕ್ಕೆ ಅವಕಾಶ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದು ಬಿಟ್ಟಿದ್ದಾರೆ. ಆಸ್ತಿಕ ಯಾರು ನಾಸ್ತಿಕ ಯಾರು ಅಂತ ಪತ್ತೆ ಹಚ್ಚೋದ್ಯಾಕೆ? ಜಾತಿ ಗಣತಿಯಲ್ಲಿ ಆಸ್ತಿಕ ನಾಸ್ತಿಕ ಎಂಬ ಕಾಲಂ ಯಾಕೆ ಬೇಕು? ಸಿದ್ದರಾಮಯ್ಯ ಓಲೈಕೆ ಪ್ರಶ್ನಿಸಿದ ಛಲವಾದಿ ನಾರಾಯಣಸ್ವಾಮಿ ಅವರು. ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ವರು ಸ್ವತಂತ್ರರು, ದೇವರನ್ನ ನಂಬಿದವರು ನಂಬದವರು ಇಬ್ಬರೂ ಇದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಶಿವರಾಜ್ ತಂಗಡಗಿ ವಾಗ್ದಾಳಿಯನ್ನ ನಡೆಸಿರೋದು. ಜಾತಿ ಗಣತಿ ಸಮೀಕ್ಷೆಯಲ್ಲೂ ಕೈಕಮಲ ಜಟಾಪಟಿ ಜೋರಾಗಿ ನಡೀತಾ ಇದೆ. ಧರ್ಮದಲ್ಲಿ ನಾಸ್ತಿಕ ಕಾಲಂ ವಿಚಾರಕ್ಕೆ ಕೇಸರಿ ಪಡೆ ಕೆಂಡ ಕಾರ್ತಾ ಇದೆ. ಜಾತಿ ಗಣತಿ ವಿಚಾರದಲ್ಲಿ ಮತ್ತೊಂದು ಎಡವಟ್ಟು ಮಾಡ್ಕೊಂಡ್ಬಿಡ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ? ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿದ್ಯಾಕೆ ಧರ್ಮದ ಕಾಲಂ? ಜಾತಿ ಗಣತಿ ಕಾಲಂನಲ್ಲಿ ನಾಸ್ತಿಕ ಅಂತ ಬರೆಸೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಆಸ್ತಿಕ ಯಾರು ನಾಸ್ತಿಕ ಯಾರು ಅಂತ ಪತ್ತೆ ಹಚ್ಚುವಂತ ಅವಶ್ಯಕತೆ ಏನಿದೆ? ಜಾತಿ ಗಣತಿಯಲ್ಲಿ ಆಸ್ತಿಕ ನಾಸ್ತಿಕ ಎಂಬ ಕಾಲಂ ಯಾಕೆ ಬೇಕಾಗಿತ್ತು? ಸಿದ್ದರಾಮಯ್ಯ ಓಲೈಕೆಯನ್ನ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ವರು ಸ್ವತಂತ್ರರು ಅಂತ ಹೇಳಿ ಇತ್ತ ಕಾಂಗ್ರೆಸ್ ನಾಯಕರು ಟಾಂಗ್ ಕೊಟ್ಟಿದ್ದಾರೆ, ಗಮನಿಸಬಹುದು. ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ವರು ಸ್ವತಂತ್ರರು, ದೇವರನ್ನ ನಂಬಿದವರು ನಂಬದವರು ಇಬ್ಬರೂ ಇದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಆಸ್ತಿಕ ಜನಗಣತಿಯಲ್ಲಿ ಬರಬೇಕಾಗಿಲ್ಲ. ಅದು ವ್ಯಕ್ತಿಗಳ ಮಧ್ಯದಲ್ಲಿ ಇರತಕ್ಕಂಥ ನಡವಳಿಕೆ. ಅದು ಎಷ್ಟೋ ಜನ ನಾಸ್ತಿಕರು ಆಸ್ತಿಕರಾಗಿದ್ದಾರೆ, ಆಸ್ತಿಕರು ನಾಸ್ತಿಕರು ಆಗಿದ್ದಾರೆ. ಆಸ್ತಿಕ ಜನಗಣತಿಯಲ್ಲಿ ಬರಬೇಕಾಗಿಲ್ಲ. ಅದು ವ್ಯಕ್ತಿಗಳ ಮಧ್ಯದಲ್ಲಿ ಇರತಕ್ಕಂಥ ನಡವಳಿಕೆ. ಅದು ಎಷ್ಟೋ ಜನ ನಾಸ್ತಿಕರು ಆಸ್ತಿಕರಾಗಿದ್ದಾರೆ, ಆಸ್ತಿಕರು ನಾಸ್ತಿಕರು ಆಗಿದ್ದಾರೆ. ಆಸ್ತಿಕ ಜನಗಣತಿಯಲ್ಲಿ ಬರಬೇಕಾಗಿಲ್ಲ. ಅದು ವ್ಯಕ್ತಿಗಳ ಮಧ್ಯದಲ್ಲಿ ಇರತಕ್ಕಂಥ ನಡವಳಿಕೆ. ಅದು ಎಷ್ಟೋ ಜನ ನಾಸ್ತಿಕರು ಇದಕ್ಕೆ ಅದಕ್ಕೆ ವಿವಾದ ಆಗತ್ತೆ. ಈಗ ನೋಡಿ, ದೇವ್ರು ನಂಬಿದವರು ಅದಾರ, ದೇವ್ರು ನಂಬಲಾರ್ದವರು ಅದಾರ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಎಲ್ಲರೂ ಸರ್ವ ಸ್ವತಂತ್ರರು, ಹೌದಲ್ಲ? ಈಗ ನಾಸ್ತಿಕರು ಇಲ್ಲ ಅಂತೀರಿ, ಇದಾರಲ್ಲ ಕೆಲವೊಂದಿಷ್ಟು ಮಂದಿ. ಯಾಕೆ ಬೇಕಾಗಿಲ್ಲ? ಬೇಕು. ಇದು ಬಿಜೆಪಿ ಸರ್ಕಾರ ಅಲ್ಲ, ಕಾಂಗ್ರೆಸ್ಸಿನ ಸರ್ಕಾರ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇರುವಂಥ ಸರ್ಕಾರ. ಈ ಸರ್ಕಾರದೊಳಗೆ ಎಲ್ಲರೂ ಸರ್ವ ಸ್ವತಂತ್ರರು. ನಾಸ್ತಿಕರು ನಾನು ನಾಸ್ತಿಕ ಅಂತ ಕೆಲವೊಂದಿಷ್ಟು ಮಂದಿ ಜಾತಿ, ಎಷ್ಟೋ ಜನರಿಗೆ ಜಾತಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಿಂದಿನ ಸರ್ವೇದೊಳಗೆ ನನಗೆ ಜಾತಿನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಮಂದಿ ನಾಸ್ತಿಕರು ಇದ್ದಾರೆ, ದೇವ್ರು ನಂಬೋರು ಇದ್ದಾರೆ. ನಾವೆಲ್ಲ ದೇವ್ರು ನಂಬ್ತೀವಪ್ಪ. ಕೆಲವೊಂದಿಷ್ಟು ಮಂದಿ ದೇವ್ರು ನಂಬಲ್ಲ. ಅವ್ರ ಬಗ್ಗೆ ಅವ್ರ ಮ್ಯಾಗ ನಾವೇನು ಪ್ರವಾಹ ಮಾಡಕ್ಕೆ ಬರಂಗಿಲ್ಲ. ಸರ್ವ ಸ್ವತಂತ್ರ. ಬಿಜೆಪಿ ರೀತಿಯಾರ ನಾವು ಎಲ್ಲದಕ್ಕೂ ಅವ್ರು ಹೇಳಿದಂಗೆ ಕೇಳಬೇಕು. ಫುಡ್ಡಿನ ಮೆನು ಸತಿ ಅವರ ರೆಡಿ ಮಾಡಿ ಕೊಡೋ ಅಂತ ಪರಿಸ್ಥಿತಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್ ದಾನಿ, ನಿಜಕ್ಕೂ ಆಶ್ಚರ್ಯಕರ ಬೆಳವಣಿಗೆ ಇದು. ಜಾತಿ ಗಣತಿ ಫೈಟ್ ಜೋರಾಗಿನೇ ಇದೆ, ಆದರೆ ಈ ಆಸ್ತಿಕ ನಾಸ್ತಿಕ ಈ ಕಾಲಂ ಯಾಕೆ ಅಂತ? ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಧರ್ಮ ಮತ್ತು ಜಾತಿಯ ವಿಚಾರ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಸಮೀಕ್ಷೆಯ ಕೈಪಿಡಿಯಲ್ಲಿ ಒಂದು ಕಾಲಂ ಇರುವಂಥದ್ದು, ಅಂದರೆ ಅಲ್ಲಿ ಧರ್ಮದ ಕಾಲಂ ಇರುವಂಥದ್ದು, ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ಹೇಳಿ. ಅದೇ ಕಾಲಂನಲ್ಲಿ ಇದೀಗ ನಾಸ್ತಿಕ ಅನ್ನೋ ಒಂದು ಪದವನ್ನು ಸೇರ್ಪಡೆ ಮಾಡಿಸಿರುವಂಥದ್ದು ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಇದಕ್ಕೆ ಬಿಜೆಪಿ ನಾಯಕರುಗಳು ಸಹ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅವಿವೇಕದ ಪರಮಾವಧಿ. ಯಾಕಂದ್ರೆ
ಯಾಕಂತಂದ್ರೆ ಧರ್ಮದ ವಿಚಾರದಲ್ಲಿ ನಾಸ್ತಿಕರನ್ನ ಸೇರಿಸುವಂಥದ್ದು ಸಾಕಷ್ಟು ಅವಿವೇಕದ ಪರಮಾವಧಿ ಅಂತೇಳಿ ಬಿಜೆಪಿ ನಾಯಕರುಗಳು ಕೆಂಡವನ್ನ ಕಾರ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರುವಂಥದ್ದು ಏನಂದ್ರೆ ನಾಸ್ತಿಕರು ಇರುವಂಥದ್ದು ಇದ್ದೇ ಇರುವಂಥದ್ದು, ಬಹಳಷ್ಟು ಜನರು ದೇವರನ್ನ ನಂಬಲ್ಲ, ಹೀಗಾಗಿ ಅವರು ನಾಸ್ತಿಕರಾಗೇ ಇರುವಂಥವ್ರು, ಹೀಗಾಗಿ ಅದನ್ನ ನಾಸ್ತಿಕರನ್ನ ಒಂದು ಕಾಲಮ್ ಅನ್ನು ನಾವು ಧರ್ಮದ ಪಟ್ಟಿಯಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಸರ್ಕಾರ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು. ಮತ್ತು ಸದ್ಯಕ್ಕೆ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಯಾರೇ ಆಗಲಿ ಸರ್ವ ಸ್ವತಂತ್ರರಿದ್ದಾರೆ, ಅವರು ನಾಸ್ತಿಕರಾಗಿ ಬರೆಸಬಹುದು, ಆಸ್ತಿಕರಂತನೂ ಬರೆಸಬಹುದು, ಅವ್ರು ಯಾವುದೇ ಧರ್ಮಕ್ಕಾದ್ರೂ ಸೇರಿದಂಥವ್ರು ಹೇಳಿ ಬರೆಸಬಹುದು, ಇಲ್ಲ ಜಾತಿ ಗೊತ್ತೇ ಇಲ್ಲ ಅಂತ ಹೇಳಿ ಈ ಹಿಂದೆನೂ ಬರೆಸಿದ್ದಾರೆ ಅಂತ ಹೇಳಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಹಿಂದುಳಿದ ಆಯೋಗನೂ ಸಹ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ನಾಸ್ತಿಕ ಅನ್ನೋ ಒಂದು ಏನು ಪದ ಇದೆ, ಇದು ಕಾಲಮ್ ಏನಿದೆ, ಇದು ಈಗಿನ ಸರ್ವೆಗೆ ಸೇರ್ಪಡೆ ಆಗಿರುವಂಥದ್ದಲ್ಲ. ಈ ಹಿಂದೆನೂ ಸಹ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂತರಾಜು ಏನೋ ಒಂದು ಸರ್ವೆ ಆಗಿತ್ತು, ಆ ಸಂದರ್ಭದಲ್ಲೂ ಸಹ ಈ ಪದ ಇತ್ತು ಅನ್ನೋ ಒಂದು ಸ್ಪಷ್ಟನೆಯನ್ನು ಅವರು ಕೊಡ್ತಾ ಇದ್ದಾರೆ. ಆದರೆ ನಾಸ್ತಿಕ ಅನ್ನೋ ಒಂದು ಈ ಧರ್ಮದ ಕಾಲಂನಲ್ಲಿ ಈ ಪದವನ್ನು ಸೇರಿಸಿರೋದು ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇರುವಂಥದ್ದು. ರಾಮ್, ವೀರೇಶ್ ಒಂದು ಈ ಆಸ್ತಿಕ ನಾಸ್ತಿಕ ಕಾಲಮ್ ಓಕೆ, ಆದರೆ ಪತ್ತೆ ಹಚ್ಚೋದು ಯಾಕೆ, ಅದರ ಉದ್ದೇಶ ಏನು? ಖಂಡಿತವಾಗಿಯೂ ರಾಮ್, ಇದೇ ಪ್ರಶ್ನೆಯನ್ನ ಇದೀಗ ಬಿಜೆಪಿ ನಾಯಕರುಗಳು ಕೇಳ್ತಾ ಇರುವಂಥದ್ದು. ಯಾಕಂತಂದ್ರೆ ನಾಸ್ತಿಕರು ಇದ್ದಾರೆ, ಆಸ್ತಿಕರು ಇದ್ದಾರೆ ಸಮಾಜದಲ್ಲಿ, ಆದರೆ ಅವರನ್ನ ಗುರುತಿಸಲಿಕ್ಕೆ ಹೋಗ್ತಾ ಇರುವಂಥದ್ದೇ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ನಾಸ್ತಿಕರನ್ನ ಯಾಕೆ ಗುರುತು ಮಾಡ್ತಾ ಇದ್ದಾರೆ, ಅವರನ್ನ ಪ್ರತ್ಯೇಕವಾಗಿ ಆ ಸಂಖ್ಯೆಯನ್ನ ಯಾಕೆ ಪರಿಗಣನೆ ಮಾಡ್ತಾ ಇದ್ದಾರೆ ಅನ್ನೋದೇ ಇದೀಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಏನಂತಂದ್ರೆ ನಾಸ್ತಿಕರು ಇದ್ದಾರೆ, ಅವರು ಬರೆಸಬಹುದು ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇರುವಂಥದ್ದು. ರಾಮ್, ಓಕೆ ಥ್ಯಾಂಕ್ ಯು.